ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಹೆಸರು ಬಂದ್ರೆ ಸಾಕು ನಿವೃತ್ತಿ ವಿಚಾರವೇ ಸದ್ದು ಮಾಡುತ್ತೆ. ಬಹುಶಃ ಅಕ್ಟೋಬರ್ನಲ್ಲಿ ನಡೆಯಲಿರುವಂತಹ ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಯೇ ಇಬ್ಬರ ಪಾಲಿಗೆ ಕೊನೆ ಸರಣಿ ಆಗಬಹುದು ಅನ್ನುವಂತ ಚರ್ಚೆ ಕೂಡ ಇದೆ. ಆದರೆ ರೋಹಿತ್ ಮತ್ತು ವಿರಾಟ್ ಮಾತ್ರನೇ ಅಲ್ಲ, ನಿವೃತ್ತಿಯ ಹೊಸ್ತಿಲಲ್ಲಿ ಇರುವಂತ ಅನೇಕ ಆಟಗಾರರಿದ್ದಾರೆ. ಅವಕಾಶ ಸಿಗದೆ ವಿದಾಯವನ್ನ ಘೋಷಿಸೋ ಹಂತಕ್ಕೆ ಬಂದಿದ್ದಾರೆ. ಈ ಲಿಸ್ಟ್ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇತ್ತೀಚಿನ ವರ್ಷಗಳಲ್ಲಿ ಭಾರತೀಯ ಕ್ರಿಕೆಟ್ ಎಲ್ಲಾ ಫಾರ್ಮೆಟ್ನಲ್ಲೂ ಕೂಡ ಸ್ಥಿರ ಪ್ರದರ್ಶನವನ್ನ ನೀಡ್ತಾ ಬಂದಿದೆ. ಅದರಲ್ಲೂ ವಿದೇಶಿ ಪಿಚ್ಗಳಲ್ಲಿ ಗೆಲುವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಟೀಮ್ ಇಂಡಿಯಾದಲ್ಲಿ ಯಂಗ್ಸ್ಟರ್ಗಳ ಅಬ್ಬರ ಜೋರಾಗಿದ್ದು ವಿಶ್ವ ಕ್ರಿಕೆಟ್ನಲ್ಲಿ ಸಂಚಲನ ಮೂಡಿಸಿದ್ದಾರೆ. ಆದರೆ ಹೊಸ ನೀರು ಬಂದು ಹಳೆ ನೀರು ಕೊಚ್ಚಿ ಹೋಯ್ತು ಅನ್ನೋ ಹಾಗೆ ಇನ್ನೂ ಕೆಲ ಸೀನಿಯರ್ ಪ್ಲೇಯರ್ಗಳು ಸೈಡ್ಲೈನ್ ಆಗಿದ್ದಾರೆ. ಭಾರತ ತಂಡದಲ್ಲಿ ಅವಕಾಶ ಸಿಗದೆ ಸಾಕಷ್ಟು ಆಟಗಾರರು ನಿವೃತ್ತಿಯ ಸನಿಹಕ್ಕೆ ಬಂದಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ರಿಟೈರ್ಮೆಂಟ್ ಘೋಷಣೆಯನ್ನ ಮಾಡಬಹುದು. ಹೀಗೆ ವಿದಾಯದ ಹೊಸ್ತಿಲಲ್ಲಿ ಇರುವಂತಹ 10 ಆಟಗಾರರ ಬಗ್ಗೆಯೇ ಹೇಳ್ತಾ ಹೋಗ್ತೇನೆ. 2023ರ ಬಳಿಕ ಭಾರತ ತಂಡದ ಜೆರ್ಸಿ ತೊಟ್ಟಿಲ್ಲ ಚಹಲ್. ಸುಮಾರು 7 ವರ್ಷಗಳ ಕಾಲ ಭಾರತದ ಪ್ರಮುಖ ವೈಟ್ ಬಾಲ್ ಆಟಗಾರನಾಗಿದ್ದ ಲೆಗ್ ಸ್ಪಿನ್ನರ್ ಯುಜ್ವೇಂದ್ರ ಚಹಲ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಯಾವುದೇ ಕ್ಷಣದಲ್ಲಾದರೂ ಕೂಡ ನಿವೃತ್ತಿಯನ್ನ ಘೋಷಣೆ ಮಾಡಬಹುದು. 2023ರಲ್ಲಿ ಕೊನೆಯ ಬಾರಿಗೆ ಆಡಿದಂತ ಚಹಲ್ ಏಕದಿನ ಮಾದರಿಯಲ್ಲಿ 121 ವಿಕೆಟ್ಗಳು ಹಾಗೆ 96 T20I ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಅವರ ಅತ್ಯುತ್ತಮ T20 ಅಂಕಿಅಂಶ ಅಂದ್ರೆ 2017ರಲ್ಲಿ ಬೆಂಗಳೂರಿನಲ್ಲಿ ಇಂಗ್ಲೆಂಡ್ ವಿರುದ್ಧ 25 ರನ್ಗಳನ್ನು ನೀಡಿ 6 ವಿಕೆಟ್ ಬೇಟೆಯಾಡಿದಾಗಿದೆ. 2 ವರ್ಷಗಳಿಂದ ಬ್ಲೂ ಜೆರ್ಸಿ ತೊಟ್ಟಿಲ್ಲ ರಹಾನೆ. ಇನ್ನು ಭಾರತ ಟೆಸ್ಟ್ ತಂಡ ಕಂಡಂತ ಅದ್ಭುತ ಆಟಗಾರರಲ್ಲಿ ಅಜಿಂಕ್ಯ ರಹಾನೆ ಕೂಡ ಒಬ್ರು. ಆದರೆ ಭಾರತ ತಂಡದ ಮಾಜಿ ನಾಯಕ ಅಜಿಂಕ್ಯ ರಹಾನೆ 2023ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತ ಪರ ಕೊನೆಯ ಬಾರಿಗೆ ಟೆಸ್ಟ್ ಪಂದ್ಯ ಆಡಿದ್ರು. ಮಿಡಲ್ ಆರ್ಡರ್ನಲ್ಲಿ ನಂಬಿಕಸ್ಥ ಬ್ಯಾಟ್ಸ್ಮನ್ ಆಗಿರುವಂತ ಅವರು 144 ಟೆಸ್ಟ್ ಇನ್ನಿಂಗ್ಸ್ಗಳಲ್ಲಿ 5077 ರನ್ ಹಾಗೆ ಏಕದಿನ ಪಂದ್ಯಗಳಲ್ಲಿ 2962 ರನ್ ಹಾಗೆ T20Iಗಳಲ್ಲಿ 375 ರನ್ ಗಳಿಸಿದ್ದಾರೆ. ವೈಟ್ ಬಾಲ್ ಕೊಡುಗೆಗಳು ಸೀಮಿತ ಆಗಿದ್ರೂ ಕೂಡ ಬಲಿಷ್ಠ ಟೆಸ್ಟ್ ಆಟಗಾರನಾಗಿ ಉಳ್ಕೊಂಡಿದ್ದಾರೆ. ಅದೇ ತಂಡದಲ್ಲಿ ಸ್ಥಾನ ಇಲ್ಲದೆ ಕಾರಣಕ್ಕೆ ನಿವೃತ್ತಿಯ ಅಂಚಿನಲ್ಲಿದ್ದಾರೆ. ಅನುಭವಿ ಚೇತೇಶ್ವರ ಪೂಜಾರಗೂ ಇಲ್ಲ ಅವಕಾಶ. 2023ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಕೊನೆಯ ಬಾರಿಗೆ ಭಾರತದ ಪರ ಕಾಣಿಸಿಕೊಂಡ ಅನುಭವಿ ಆಟಗಾರ ಚೇತೇಶ್ವರ ಪೂಜಾರ ಕೂಡ ನಿವೃತ್ತಿ ಹೊಂದುವಂತ ಸಾಧ್ಯತೆ ಇದೆ. ಪೂಜಾರ ಕೇವಲ 5 ಏಕದಿನ ಪಂದ್ಯಗಳನ್ನು ಮಾತ್ರ ಆಡಿದ್ರೂ ಕೂಡ ಟೆಸ್ಟ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. 176 ಟೆಸ್ಟ್ ಇನ್ನಿಂಗ್ಸ್ಗಳಲ್ಲಿ 43.60 ಸರಾಸರಿಯಲ್ಲಿ 7195 ರನ್ಗಳನ್ನು ಕಲೆ ಹಾಕಿದ್ದಾರೆ. ಆದರೆ ವಯಸ್ಸು ಅವರ ಪರವಾಗಿ ಇಲ್ಲದೆ ಇರೋ ಕಾರಣಕ್ಕೆ ವೃತ್ತಿ ಜೀವನದ ಅಂತ್ಯದಲ್ಲಿದ್ದಾರೆ. 5 ವರ್ಷಗಳಿಂದ ಅವಕಾಶದ ನಿರೀಕ್ಷೆಯಲ್ಲಿ ವಿಜಯ್ ಶಂಕರ್. ಇನ್ನು 2019ರಲ್ಲಿ ಕೊನೆಯ ಬಾರಿಗೆ ಕಾಣಿಸಿಕೊಂಡ ಆಲ್ರೌಂಡರ್ ವಿಜಯ್ ಶಂಕರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಷ್ಟೇನು ಸದ್ದು ಮಾಡಿಲ್ಲ. 12 ಏಕದಿನ ಹಾಗೆ T20 9 ಪಂದ್ಯಗಳಲ್ಲಿ ಆಡಿದ್ದಾರೆ. ಅವರ ಸ್ಥಾನಕ್ಕಾಗಿ ಸ್ಪರ್ಧೆ ಹೆಚ್ಚುತ್ತಾ ಇರೋದ್ರಿಂದ ಶೀಘ್ರದಲ್ಲೇ ನಿವೃತ್ತಿಯನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ದೇಶೀಯ ಕ್ರಿಕೆಟ್ನಲ್ಲಿ ಸಕ್ರಿಯರಾಗಿದ್ದಾರೆ. ತೂಗುಯ್ಯಾಲೆಯಲ್ಲಿ ಜಯದೇವ್ ಉನಾದ್ಕಟ್ ಭವಿಷ್ಯ. ಇನ್ನು ಎಡಗೈ ವೇಗಿ ಜಯದೇವ್ ಉನಾದ್ಕಟ್ ಭಾರತ ಪರ ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ರು. ಆದರೆ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳೋಕೆ ಹೆಣಗಾಡಿದ್ದಾರೆ. 2023ರಲ್ಲಿ ಕೊನೆಯ ಬಾರಿಗೆ ಆಡಿರುವಂತವರು 4 ಟೆಸ್ಟ್ ಹಾಗೆ 8 ಏಕದಿನ ಮತ್ತು 10 T20 ಪಂದ್ಯಗಳನ್ನಾಡಿದ್ದಾರೆ. ಸದ್ಯಕ್ಕೆ ಭಾರತದ ಫಾಸ್ಟ್ ಬೌಲಿಂಗ್ ವಿಭಾಗ ಸ್ಟ್ರಾಂಗ್ ಆಗಿದ್ದು ಇವರು ಕೂಡ ನಿವೃತ್ತಿ ಹೊಂದುವಂತ ಸಾಧ್ಯತೆ ಇದೆ. 2017ರಲ್ಲಿ ಕೊನೆ ಬಾರಿಗೆ ಆಡಿರುವ ಅಮಿತ್ ಮಿಶ್ರಾ. ಇನ್ನು 42 ವರ್ಷದ ಲೆಗ್ ಸ್ಪಿನ್ನರ್ ಅಮಿತ್ ಮಿಶ್ರಾ 2017ರಲ್ಲಿ ಕೊನೆಯ ಬಾರಿಗೆ ಆಡಿದ್ರು. 2003ರಿಂದ ಸುದೀರ್ಘ ಅಂತಾರಾಷ್ಟ್ರೀಯ ವೃತ್ತಿ ಜೀವನವನ್ನು ಹೊಂದಿದ್ದಾರೆ. 76 ಟೆಸ್ಟ್ ವಿಕೆಟ್ಗಳು, 64 ಏಕದಿನ ವಿಕೆಟ್ಗಳು ಹಾಗೆ 16 T20 ವಿಕೆಟ್ಗಳೊಂದಿಗೆ ಒಳ್ಳೆ ನಂಬರ್ಸ್ ಇದ್ರೂ ಕೂಡ ವಯಸ್ಸಿನ ಕಾರಣದಿಂದಾಗಿ ಇನ್ನು ಮುಂದೆ ಅವಕಾಶಗಳು ಸಿಗಲ್ಲ. ಹೀಗಾಗಿ ನಿವೃತ್ತಿಯೊಂದೇ ಇವರಿಗೆ ಉಳಿದಿರುವಂತಹ ದಾರಿ. ನಿವೃತ್ತಿಯ ಅಂಚಿನಲ್ಲಿ ಮನೀಶ್ ಪಾಂಡೆ. ಮತ್ತೊಂದು ಕಡೆ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಆಗಿರುವಂತಹ ಮನೀಶ್ ಪಾಂಡೆ 2021ರಲ್ಲಿ ಕೊನೆ ಬಾರಿಗೆ ಕಾಣಿಸಿಕೊಂಡಿದ್ರು. 29 ಏಕದಿನ 39 T20 ಪಂದ್ಯಗಳನ್ನಾಡಿದ್ದಾರೆ. ಕಡಿಮೆ ಟೈಮಲ್ಲಿ ಆಡಿದ್ರೂ ಕೂಡ ಉತ್ತಮ ದಾಖಲೆ ಹೊಂದಿದ್ದಾರೆ. ಆದರೂ ಕಂಟಿನ್ಯೂಸ್ ಆಗಿ ಸ್ಥಾನವನ್ನ ಭದ್ರಪಡಿಸಿಕೊಳ್ಳೋಕೆ ಸಾಧ್ಯವಾಗಲಿಲ್ಲ. ಇದೇ ಈಗ ನಿವೃತ್ತಿಯ ಸಾಧ್ಯತೆಯನ್ನು ಹೆಚ್ಚಿಸಿದೆ. ಪ್ರಸ್ತುತ ಮನೀಶ್ ಪಾಂಡೆ 2025ರ ಮಹಾರಾಜ
ಟಿ20 ಟ್ರೋಫಿಯಲ್ಲಿ ಮೈಸೂರು ವಾರಿಯರ್ಸ್ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. 2023ರಲ್ಲಿ ಕೊನೆ ಬಾರಿಗೆ ಆಡಿದ್ದ ಹರ್ಷಲ್ ಪಟೇಲ್. ಭಾರತ ಪರ 25 ಟಿ20 ಪಂದ್ಯಗಳನ್ನು ಆಡಿರುವಂತಹ ಹರ್ಷಲ್ ಪಟೇಲ್ 29 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಬಲಗೈ ವೇಗಿ ಹರ್ಷಲ್ ಪಟೇಲ್ ಕೊನೆಯ ಬಾರಿಗೆ 2023ರಲ್ಲಿ ಕಾಣಿಸಿಕೊಂಡಿದ್ರು. ಹರ್ಷಲ್ಗೆ ಅವಕಾಶಗಳು ಸಿಕ್ಕಿದ್ದು ಕೂಡ ಕಡಿಮೆನೆ. ಇನ್ನೇನಿದ್ರು ವಿದಾಯ ಒಂದೇ ಇವರಿಗೆ ಉಳಿದಿರುವಂತ ದಾರಿಯಾಗಿದೆ. ಅವಕಾಶದ ನಿರೀಕ್ಷೆಯಲ್ಲಿ ನಿವೃತ್ತಿಯತ್ತ ದೀಪಕ್ ಹೂಡಾ. ಬ್ಯಾಟಿಂಗ್ ಆಲ್ರೌಂಡರ್ ಆಗಿರುವಂತ ದೀಪಕ್ ಹೂಡಾರದ್ದು ಕೂಡ ಇದೇ ಕಥೆ. ಕೊನೆಯ ಬಾರಿಗೆ 2023ರಲ್ಲಿ ಭಾರತ ಪರ ಆಡಿದ್ರು. ಅಲ್ಲದೆ ವೈಟ್ ಬಾಲ್ ಫಾರ್ಮೆಟ್ ನಲ್ಲಿ ಮಾತ್ರವೇ ಕಾಣಿಸಿಕೊಂಡಿದ್ದಾರೆ. 10 ಏಕದಿನ ಹಾಗೆ 21 ಟಿ20 ಪಂದ್ಯಗಳನ್ನ ಮಾತ್ರ ಆಡಿದ್ದಾರೆ. ಕರಿಯರ್ ಎಂಡ್ ಹೊಸ್ತಿಲಲ್ಲಿ ಹನುಮ ವಿಹಾರಿ. ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಆಗಿರುವಂತಹ ಹನುಮ ವಿಹಾರಿ ದೇಶೀಯ ಟೂರ್ನಿಯಲ್ಲಿ ಸದ್ದು ಮಾಡಿ 24ನೇ ವಯಸ್ಸಿನಲ್ಲೇ ಭಾರತಕ್ಕಾಗಿ ಪದಾರ್ಪಣೆ ಮಾಡಿದ್ರು. ಟೆಸ್ಟ್ ಕ್ರಿಕೆಟ್ ನಲ್ಲಿ ಸದ್ದು ಮಾಡಿದ್ರು. ಆದರೆ ಕೊನೆ ಬಾರಿಗೆ 2022ರಲ್ಲಿ ಕಣಕ್ಕಿಳಿದಿದ್ದು. ಒಟ್ಟಾರೆಯಾಗಿ 28 ಇನ್ನಿಂಗ್ಸ್ಗಳಲ್ಲಿ 839 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಇಂದ ದೀರ್ಘ ಅಂತರದೊಂದಿಗೆ ನಿವೃತ್ತಿಗೆ ಹತ್ತಿರದಲ್ಲಿದ್ದಾರೆ. ಒಟ್ಟಲ್ಲಿ ಹಳೆ ಬೇರು ಹೊಸ ಚಿಗುರು ಅನ್ನೋ ಹಾಗೆ ಭಾರತ ತಂಡದಲ್ಲಿ ಸದ್ಯ ಸಾಕಷ್ಟು ಪ್ರತಿಭಾವಂತ ಆಟಗಾರರಿದ್ದಾರೆ. ಆಪ್ಷನ್ಸ್ ಜಾಸ್ತಿ ಇರೋದ್ರಿಂದ ಸೀನಿಯರ್ಸ್ಗೆ ಅವಕಾಶ ಸಿಗೋದು ಕೂಡ ಕಷ್ಟನೇ. ಹೀಗಾಗಿ ಈ 10 ಆಟಗಾರರಿಗೆ ನಿವೃತ್ತಿಯೊಂದೇ ಉಳಿದಿರುವಂತ ದಾರಿ. ಅಂತಿಮವಾಗಿ ನಿಮ್ಮ ಪ್ರಕಾರ ಇಷ್ಟು ಆಟಗಾರರ ಪೈಕಿ ಯಾವ ಆಟಗಾರನಿಗೆ ಮತ್ತಷ್ಟು ಚಾನ್ಸ್ ಅನ್ನ ಕೊಡಬೇಕಿತ್ತು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.